ಈ ಕನ್ನಡಿ ಕಂಡ್ರೆ ತುಂಬ ಇಷ್ಟ. ಯಾಕೆಂದರೆ ಇರುವುದನ್ನು ಇದ್ದ ಹಾಗೆ ತೋರಿಸ್ಬಿಡ್ತದೆ ಅಲ್ವಾ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಮೂಕ ಗುರು ಕನ್ನಡಿ ಅಂದ್ಬಿಡ್ತೀನಿ. ಈ ಮಾತು ಚೆನ್ನಾಗಿ ಆಡೋದು ಕಲ್ತ್ರೆ ಸ್ನೇಹಿತರೆ ನಿಮ್ಮ ಬಾಂಧವ್ಯ ಸುಧಾರಣೆ ಆಗುತ್ತೆ ಅಂತ. ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ನಾನು ನನ್ನ 20ನೇ ವಯಸ್ಸಿನಲ್ಲಿ ಒಂದು ಘಟನೆ ನಡೀತು. ಅದು ನಿಮ್ಮ ಹತ್ರ ಎಲ್ಲ ಹೇಳಬೇಕು. ನಾನು ಯಾವತ್ತೂ ವೇದಿಕೆ ಮೇಲೆ ಹತ್ತದವನಲ್ಲ. ಒಬ್ಬ ಡಿಬೇಟ್ ಕಾಂಪಿಟೇಷನ್ಗೆ ನಾನು ಓದ್ತಾ ಇರೋ ಕಾಲೇಜಿನಲ್ಲಿ ಒಬ್ಬ ಹುಡುಗ ಹೋಗ್ಬೇಕಾಗಿತ್ತು ಡಿಬೇಟ್ಗೆ. ಅವನು ಆಬ್ಸೆಂಟ್ ಆಗಿಬಿಟ್ಟಿರ್ತಾನೆ. ನಮ್ಮ ಕಾಲೇಜ್ ಲೆಕ್ಚರರ್ ಒಬ್ಬರು ಕರೆದುಬಿಟ್ಟು, ಜಯಪ್ರಕಾಶ್ ಅವ್ನು ಬಂದಿಲ್ಲಪ್ಪ, ನೀನು ಹೋಗ್ಬಿಡು ಅಂತ ನನ್ನನ್ನು ದಬ್ಬಿದ್ರು. ನನಗೂ ಟೆನ್ಷನ್. ಚೀಟಿಲೆಲ್ಲ ಬರ್ಕೊಂಡು ಹೇಗಾದ್ರೂ ಮಾಡಿ ಡಿಬೇಟ್ ಮಾಡೋಣ, ಮಾತಾಡೋಣ ಅಂತ ಹೊರಟೆ. ನನ್ನ ಜೊತೆ ಬಂದಿದ್ದು ಹುಡುಗಿ, ಜೆಪಿ ಈಗ ಅನೌನ್ಸ್ ಮಾಡಿದ್ರು, ಚೀಟಿ ಇಟ್ಕೊಂಡಿದ್ರೆ ಮಾರ್ಕ್ಸ್ ಕಡಿಮೆ ಅಂದರು. ನಾನೇನು ಮಾಡಿದೆ, ಚೀಟಿ ಪಕ್ಕಕ್ಕೆ ಇಟ್ಕೊಂಡೆ. ಏನು ಗೊತ್ತಿದೆಯೋ ಮಾತಾಡೋಣ ಅಂತ ಮಾತಾಡೋಕ್ಕೆ ಹೊರಟ್ಬಿಟ್ಟು, ಜಯನಗರದಲ್ಲಿರೋ ಒಂದು ಕಾಲೇಜು. ಸೆಕೆಂಡ್ ಪ್ರೈಸ್ ಕೊಟ್ಬಿಡೋದ. ಅರೆ ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾತಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಆ ಘಟನೆಯಿಂದ ಏನಾಯಿತು, ನಾನು ಮಾತಾಡ್ಬೋದು ಅಂತ ಅರ್ಥ ಆಯಿತು. ಅವ್ರ ಪ್ರೈಸು ಕೊಟ್ಟಿದ್ದೇನಾಯಿತು, ನನ್ನನ್ನು ಪುಷ್ ಮಾಡ್ದಂಗಾಯಿತು. ಅವತ್ತಿಂದ ಮಾತಾಡೋಕ್ಕೆ ಶುರು ಮಾಡಿದೆ. ಅವತ್ತು ನನಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದರು. 1 ವರ್ಷ ಬಿಟ್ಟು ಅದೇ ಕಾಲೇಜಿನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಬಿಟ್ರು. ಕಾಲೇಜಿನ ದಿನಗಳಿಂದನೇ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ ಯುವ ಸಮಾಚಾರ, ಸ್ಪಂದನ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದೆ. ಸುಮಾರು 300 ಕಾರ್ಯಕ್ರಮಗಳನ್ನು ನೀಡಿದೆ. ಅದಾದಮೇಲೆ ಏನಾಯಿತು, ಕಾರ್ಯಕ್ರಮ ನಿರೂಪಣೆ ಮಾಡೋದು ಪ್ರಾರಂಭ ಮಾಡಿದೆ. ವೇದಿಕೆ ನಿರೂಪಣೆ ಸುಮಾರು 1000 ಕಾರ್ಯಕ್ರಮಗಳ ನಿರೂಪಣೆ ಮಾಡಿದೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾಗವಹಿಸಿರುವ ಕಾರ್ಯಕ್ರಮ, ಪಂಡಿತ್ ಭೀಮಸೇನ ಜೋಶಿಯವರ ಸಂಗೀತ ಕಚೇರಿ, ಡಾಕ್ಟರ್ ರಾಜಾರಾಮಣ್ಣ ಆಗಿನ ಡಿಫೆನ್ಸ್ ಮಿನಿಸ್ಟರ್ ಅವರ ಪಿಯೋನ ಕಚೇರಿ, ಡಾಕ್ಟರ್ ಶಿವರಾಮ ಕಾರಂತರ 2 ಪುಸ್ತಕ ಬಿಡುಗಡೆ ಸಮಾರಂಭ, ಇಂಥದ್ದೆಲ್ಲ ನಿರೂಪಣೆ ಮಾಡಿಬಿಟ್ಟೆ. ಆವಾಗ ನಾನೊಬ್ಬ ನಿರೂಪಣೆ ಮಾಡ್ಬೋದು, ನಿರೂಪಕ ಆಗ್ಬೋದು ಅನ್ನೋಂತಹ ಭಾವನೆ ಬಂತು. ಅದಾದಮೇಲೆ ದೂರದರ್ಶನ್ ನ್ಯೂಸ್ ರೀಡರ್ ಅದೇ 3 ವರ್ಷ. ಅದಾದಮೇಲೆ ಇಂಟರ್ವ್ಯೂಸ್ ಮಾಡ್ತಾ ಬಂದೆ. ಜೊತೆಗೆ ನನಗೆ ತರಬೇತಿ ಮೇಲೆ ಆಸಕ್ತಿ ಬಂತು, ಟ್ರೈನಿಂಗ್ ಮಾಡ್ತಾ ಬಂದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಈ ಒಂದು ಮಾತನಾಡುವ ಕಲೆ, ಮಾತನಾಡುವ ಕೌಶಲ್ಯ ನನ್ನನ್ನು ಈ ಎಲ್ಲ ಸ್ತರಗಳಿಗೆ ಕರ್ಕೊಂಡೋಯ್ತು. ಅಂದರೆ ಒಬ್ಬ ರೇಡಿಯೋ ಪ್ರೋಗ್ರಾಮ್ ಕೊಡೋನಾಗಿ, ವೇದಿಕೆ ನಿರೂಪಕನಾಗಿ, ದೂರದರ್ಶನದ ವಾರ್ತಾವಾಚಕನಾಗಿ, ಸಂದರ್ಶಕನಾಗಿ, ಜೊತೆಗೆ ಒಬ್ಬ ತರಬೇತುದಾರನಾಗಿ, ಈಗ ಮಾರ್ಗದರ್ಶಕನಾಗಿ, ಇವೆಲ್ಲ ಇರೋದ್ರ ಜೊತೆಗೆ ನಾನು ಸಂವಹನ ಕೌಶಲ್ಯದ ಮತ್ತೊಂದು ಭಾಗ ಬರವಣಿಗೆಗೂ ಕೂಡ ಗಮನ ಕೊಡಬೇಕಾಯಿತು. ಒಂದು ಸಂದರ್ಭ ಬಂತು, ಪುಸ್ತಕ ಪ್ರಿಂಟ್ ಮಾಡಬೇಕು ಅಂತ. ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೆ, ಭಾಷಣ ಕೌಶಲ್ಯದ ಬಗ್ಗೆ, ಅದೇ ವಿಚಾರದ ಬಗ್ಗೆ ನಾನೇನು ನೋಟ್ಸ್ ಮಾಡಿಕೊಂಡಿದ್ದೆ ಅದನ್ನೇ ಬ್ಲೋ ಅಪ್ ಮಾಡಿ ಈ ಪುಸ್ತಕ ಮಾಡಿಬಿಟ್ಟೆ. ನುಡಿಗನ್ನಡಿ ಎನ್ನುವ ಈ ಕೃತಿ 2005ರಲ್ಲಿ ಪ್ರಥಮ ಪ್ರಕಟ. ಅಂದರೆ 20 ವರ್ಷ ಆಯಿತು. 20 ಎಡಿಷನ್ಗೂ ಮೀರಿ ಜನ ಪುಸ್ತಕವನ್ನು ತೆಗೆದುಕೊಂಡಿದ್ದಾರೆ, ನನ್ನನ್ನು ಹರಸಿದ್ದಾರೆ. ಎಷ್ಟೊಂದು ಜನ ಈ ಪುಸ್ತಕವನ್ನು ಓದಿ ನನ್ನ ಬಳಿ ಬಂದು ಮಾರ್ಗದರ್ಶನ ಪಡೆದು IAS ಆಗಿದ್ದಾರೆ, ದೊಡ್ಡ ಬಿಸ್ನೆಸ್ ಮೆನ್ ಆಗಿದ್ದಾರೆ, MLAಗಳಾಗಿದ್ದಾರೆ, ಕಾರ್ಪೊರೇಟರ್ ಆಗಿದ್ದಾರೆ, TV ಹೋಸ್ಟ್ಸ್ ಆಗಿದ್ದಾರೆ. ಹಾಗಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನೆಷ್ಟು ಗಟ್ಟಿಯಾದ ಕಾಳುಗಳನ್ನು ಇಲ್ಲಿ ಕೊಟ್ಟಿದ್ದೆ ಅಂತ. ಮಾತು ಮತ್ತು ವ್ಯಕ್ತಿತ್ವ ಉಪಯೋಗಗಳು, ಅಪ್ರತಿಮ ಮಾತುಗಾರರು ಯಾರ್ಯಾರು, ಮಾತನಾಡುವ ಕಲೆಯ ವೈಶಿಷ್ಟ್ಯ ಏನು, ಮಾತಿನ ಪರಿಣಾಮವೇನು, ಸಭಾಕಂಪನ, ವಿಷಯವೆಂಬ ತಿರುಳು, ಅದೇ ಭಾಷಣಕಾರನ ಜ್ಞಾನ, ಭಾಷೆಯೇ ಸಂವಹನದ ವಾಹನ, ಧ್ವನಿವರ್ಧಕದ ಸರಿಯಾದ ಬಳಕೆ, ಶಾರೀರಿಕ ಭಾಷೆ ಅಂದರೆ ಕೈ, ಕಾಲು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಇವೆಲ್ಲ ಇದೆಯಲ್ಲ, ಪೋಶ್ಚರ್ ಆ್ಯಂಡ್ ಗೆಸ್ಚರ್ ಅಂತ ಕರೀತಾರೆ. ನಿಲುವು ಅಥವಾ ಭಂಗಿ. ಗೆಸ್ಚರ್ಸ್ ಅಂದರೆ ಹಾವ ಭಾವ, ಇವೆಲ್ಲ ಮುಖ್ಯ.
ಹಾಸ್ಯದ ಲಾಸ್ಯ, ಸಮಯ ನಿರ್ವಹಣೆ, ಸಭಿಕರು ಸಭಾಂಗಣ, ಕ್ಲಿಷ್ಟಕರ ಸಂದರ್ಭ ಪ್ರಶ್ನೆಗಳನ್ನು ಎದುರಿಸುವ ಬಗೆ, ಹೀಗೆ 10 ಹಲವು ವಿಚಾರಗಳನ್ನು ಈ ನುಡಿಗನ್ನಡಿ ಕೃತಿಯಲ್ಲಿ ನೀಡಿದ್ದೇನೆ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನ ಮಾಡಿದ್ದೇನೆ. ಯಾಕೆ ನನಗೆ ಈ ಕನ್ನಡಿ ಕಂಡ್ರೆ ತುಂಬ ಇಷ್ಟ. ಯಾಕೆಂದರೆ ಇರುವುದನ್ನು ಇದ್ದ ಹಾಗೆ ತೋರಿಸ್ಬಿಡ್ತದೆ ಅಲ್ವಾ. ಇದ್ದದ್ದನ್ನು ಇದ್ದ ಹಾಗೆ ಹೇಳುವ ಮೂಕ ಗುರು ಕನ್ನಡಿ ಅಂದ್ಬಿಡ್ತೀನಿ. ಸೊ ನಮ್ಗೆ ಲರ್ನಿಂಗಿಗೆ ನಾವು ಕನ್ನಡಿ ರೀತಿ ಇದ್ಕೊಂಡು ಕಲಿತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ಜೊತೆಗೆ 2 ಟ್ಯಾಗ್ಲೈನ್ ಕೊಟ್ಟಿದ್ದೀನಿ, ಅದು ನಿಮ್ಮ ಹತ್ರ ಶೇರ್ ಮಾಡಬೇಕು. ಪರಿಣಾಮಕಾರಿ ಭಾಷಣ ಕಲೆಯ ಕೈಬೀವಿಗೆ. ಅಂದರೆ ನೀವು ಭಾಷಣ ಕಲಿಬೇಕಂದ್ರೆ ದಿಸ್ ಇಸ್ ಎನ್ ಹ್ಯಾಂಡ್ ಬುಕ್, ದಿಸ್ ಇಸ್ ಎ ಗೈಡ್, ದಿಸ್ ಇಸ್ ಎ ಟೆಕ್ಸ್ಟ್ ಬುಕ್. ಕೆಲವರು ಇದನ್ನು ಭಾಷಣ ಕಲಿಯೋಕ್ಕೆ ಭಗವದ್ಗೀತೆ ಅಂದ್ಬಿಟ್ಟಿದ್ದಾರೆ. ಸೊ ಅಂತಹ ಈ ಒಂದು ಪುಸ್ತಕ ಸಪ್ನಾ ಬುಕ್ ಹೌಸಲ್ಲಿ ನಿಮಗೆ ಲಭ್ಯ ಆಗುತ್ತೆ. Amazon.in ಲಭ್ಯ ಆಗ್ತದೆ ನನ್ನೆಲ್ಲ ಪುಸ್ತಕಗಳು. ಮತ್ತು ಇನ್ನೊಂದು ಪದ ಆ್ಯಡ್ ಮಾಡಿದೆ, ಟ್ಯಾಗ್ಲೈನು. ಏನದು? ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ. ಯಾಕೆ ಹೇಳಿದೆ? ನೀವು ಮಾತು ಚೆನ್ನಾಗಿ ಆಡೋದು ಕಲಿತ್ರೆ ಸ್ನೇಹಿತರೆ, ನಿಮ್ಮ ಬಾಂಧವ್ಯ ಸುಧಾರಣೆ ಆಗುತ್ತೆ ಅಂತ. ಅದು ತುಂಬ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಜೀವನದಲ್ಲಿ ಸಂತೋಷ ಬೇಕಂದರೆ ನಮ್ಮಲ್ಲಿ ಬಾಂಧವ್ಯ ಚೆನ್ನಾಗಿರಬೇಕು. ಅದನ್ನೇ ಎಮೋಷ್ನಲ್ ಕೋಶೆಂಟ್ ಅಥವಾ ಎಮೋಷ್ನಲ್ ಪರ್ಸನಾಲಿಟಿ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ಮಾತಿನ ಕಡೆಗೆ ನಿಗಾ ಕೊಡಬೇಕು. ಇದು ಒಂದು ಟೆಕ್ಸ್ಟ್ ಬುಕ್ ಅಲ್ವಾ, ಮಾತು ಕಲೀಲೇಬೇಕು ಅಂತ ಅಂದರೆ ನನ್ನ ನುಡ್ಕೊಂಡು ಬರಬೇಕು. ನಮ್ಮ ಸ್ನೇಹಿತರು ಯೂಟ್ಯೂಬ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಮೊಬೈಲ್ ನಂಬರ್ ನಮ್ಮ ಕಚೇರಿದು ಕೊಟ್ಟಿರೋದಕ್ಕೆ ಹೇಳಿರ್ತೇನೆ. ಅವರು ಕೊಟ್ಟಿರ್ತಾರೆ. ನೀವು ಕಲೀಲೇಬೇಕು ಅಂತ ಅನಿಸಿದರೆ ನಮ್ಮ ಕಚೇರಿ ಸಂಪರ್ಕ ಮಾಡಿ. ನಾನು ಮಾಸ್ಟರ್ ಕ್ಲಾಸ್ ಮಾಡ್ತೇನೆ. ಜೊತೆಗೆ ಗೋಲ್ಡ್ ಕಮ್ಯುನಿಟಿ, ಡೈಮಂಡ್ ಕಮ್ಯುನಿಟಿ ಅಂತ 2 ಕಮ್ಯುನಿಟಿಯ ಮೂಲಕ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಟ್ರೈನಿಂಗೂ ನೀಡ್ತಾನೆ. ಅಂದರೆ ನಾನೇನು ಇದರ ಅರ್ಥ ಅಂದರೆ, ನಾನು ಸುಮ್ಮನೆ ಪುಸ್ತಕ ಬರಿತಾ ಇಲ್ಲ, ಪುಸ್ತಕದಲ್ಲಿರೋದನ್ನು ಜೀವಂತ ತರ್ತಾ ಇದ್ದೀನಿ, ಜೊತೆಗೆ ಬೇರೆಯವ್ರಿಗೂ ಹೇಳ್ಕೊಡ್ತೀನಿ. ಅದೇ ನನ್ನ ವಿಶೇಷ. ಅದೇ ನಿಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮಾತು ಕಲಿತು ಬಾಳನ್ನು ಬಂಗಾರವನ್ನಾಗಿಸಿಕೊಳ್ಳಿ, ಶ್ರೀಮಂತರಾಗಿ ಅಂತ ಆಶಿಸ್ತೇನೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.